ಊಟ ಮಾಡೋಗಿ ನೋವೇ ಆಗಲೇ ಹೇಳ್ಸಿದ್ಲು ಮಲಗಿದ್ರಲ್ಲ ನೀವು ಅದಕ್ಕೆ ಡ್ಯೂಟಿ ಮಾಡೋಕ್ಕೆ ಅಂತ ರೂಮ್ ಒಳಗೆ ಹೋದ್ಲು. ಏನೋ ಕಂಪ್ಯೂಟ್ರಲ್ಲಿ ಮೀಟಿಂಗ್ ಇತ್ತಂತೆ, ಕಂಪ್ಯೂಟ್ರಲ್ಲಿ ಆಫೀಸಿಂದ ಇವತ್ತೇನೋ ಮೀಟಿಂಗ್ ಅದೇ ಅಂದ್ಬಿಟ್ಟು ಹಂಗೆ ಹೋದ್ಲು. ಹೇಳ್ಸಕ್ಕಾಯ್ತಿಲ್ವ ಅಷ್ಟು ಬೇಕಾಬಿಟ್ಟು ಉಂಡ್ಲಿ ಉಂಡರಿರಲಿ ಅಂತವ. ಕೇಳೋರು ಇಲ್ಲ ಅಂದಮೇಲೆ ಹಿಂಗೆ ತಾನೆ ಎಲ್ಲರೂ ಏನಾರು ಮಾಡ್ಕೊಳ್ಳಾಕಿ. ನಮ್ಮ ಮಗ ಸರಿ ಇಲ್ಲ ಮೊದಲೇ ಇನ್ನೇನು. ಅಯ್ಯೋ ಅಕ್ಕ ಬೇಜ ತಿಳ್ಕೊಬಿಡಿ, ಹಾಕ ಬಂದು ಕೊಡೋಣ. ಬೇಡ ನಿಮ್ಮ ಕೈ ನಾನು ಹಾಕ್ಸ್ಕೊಳ್ತೀನಿ ಬೇಡ ಅಕ್ಕ ಯಾಕಂಗಂತೀರಿ. ನೋಡಿ ನನಗೆ ಹಾರ್ಟ್ ಪ್ರಾಬ್ಲಮ್ಮು, ಅದೇನೋ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಆಯ್ಕಿಲ್ಲ ಕಣಕ. ನೋಡಿ ನಮ್ಗೆ ಇಷ್ಟ ಇಲ್ಲ, ನಮಗೆ ಇಕ್ಕಿಸ್ಕೊಂಡು ಉಣ್ಣಕ್ಕೆ ನಾವು ಸಾಧ್ಯ ತಂದಿಲ್ವ. ನಿಮ್ಮ ಕೈಲಿ ಇಕ್ಕಿಸ್ಕೊಂಡ್ಬೇಕು, ಬೀಕ್ ತಿಕ್ಕಲ್ಲಿ ಇಕ್ಕಿಸ್ಕೊಂಡು ಉಣ್ಬೇಕಾ? ಬರಲಿಲ್ಲ ನನ್ನ ಮಗ ಅವನಿಗೆ ಸರಿಯಾಗಿ ಇಳಿಸ್ತೀನಿ ಮರುವದಿಯ. ಏನೋ ಅಡುಗೆ ಏನು ಊಟ ಇತ್ತಂಥದ್ದು ಏನು ಇಷ್ಟೊತ್ತಿಗೆ ರೂಮ್ ಒಳಗೆ ಸೇರ್ಕೊಬಿಟ್ರೆ ಊಟ ಇಕ್ಕೋದು ಬೇಡ ಅಂದಿದ್ದದ. ಅವಳು ನಾ ಬಂದಿದ್ದಾನು ಗೈ ನೀನು ನೀನು ತಂದು ಹಾಕ್ಬೇಕು ನಾವು ಗೇದ್ಬಿಟ್ಟು ಅಂತ ನಾವೇನು ಹೇಳಿಲ್ಲ. ನಾವು ತಂದಾಕ್ನೇಬೇಕು ನೀನು ಇಲ್ಲ ನಮ್ಮ ಮನೆ ನಡೀತದ ಅನ್ನಂಗಿಲ್ಲ. ಏನಾವ್ರೇನು ನಚ್ಕೊಂಡು ಕುಂತೀನ ನಾವು ನಚ್ಕೊಂಡು ನಿನ್ನಿಂದನೇ ಬೆಳ್ಕೊರಿತದೆ ಕಣವ ಅಂತವೆ. ಅಯ್ಯೋ ಸರಿಯಾಕ ಈಗ ಇವೆಲ್ಲ ಯಾಕೆ ಮಾತು ಅತ್ತೆ ಹೊತ್ತೆಗೆ ಊಟ ಮಾಡೋಕ್ಕೆ ಹೇಳು ಅಂತ ಅಂದಿತ್ತು. ನಾನು ಹೇಳಿದ್ದು ಅಷ್ಟೇ. ಅಲ್ಲ ನೀವು ಹೇಳಿದ ತಕ್ಷಣ ಓಡಾಗಿ ಉಣ್ಬೇಕಾಗಿತ್ತು. ನಾನು ನಿಮ್ದೊಳೆ ಸರಿ ಐತಲ್ಲ ನಿಮ್ಮದು. ಸರಿ ಬಿಡಿಯಾಕ ಆಯಿತು, ಊಟ ಮಾಡ್ದೆ ಸಿಕ್ಕಿಲ್ಲ ಬಿಡಿ. ನಿಮ್ಮ ಇಷ್ಟ ಯಾವಾಗ ಹೊಟ್ಟೆ ಸಿಕ್ಕಿದಾಗ ಊಟ ಮಾಡಿ. ಮಗನ ಮನೇಲಿ ನನಗೆ ಊಟ ಮಾಡೋಕೆ ಗೊತ್ತು, ನನಗೆ ಹೆಂಗೆ ಉಣ್ಬೇಕು ಬಿಡಬೇಕು ಅಂದ್ಬಿಟ್ಟು. ಏನು ಯಾರ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ನಮ್ಮ ಮನೆಗಳಲ್ಲಿ ನಾವು ಊಟ ಮಾಡೋಕ್ಕೆ ಬೇರೆ ಕೈಲಿ ಹೇಳ್ಸ್ಕೋಬೇಕಾ ನಾವು? ಸರಿ ಬಿಡಿಯಾಕ ಆಯಿತು, ಹೇಳಿಕ್ಕೆ ತಪ್ಪಾಯ್ತು ಬಿಡಿ. ಈಗ ತಿಳುವಳಿಕಸ್ತ್ರಾಗಿ ನೀವು ಇದನ್ನಕ್ಕೆ ತಪ್ಪಾಯ್ತು ಗಿಪ್ಪಾಯ್ತು ಅಂತವೆ. ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ಅಲ್ಲ ಕಣಕ್ಕೆ ಏನು ಮಾಡಿದೆ ನಾನು ಅಂತ ಏನು ಮಾಡಿದೆ ಅಂತಿನ ತಪ್ಪು ತಿಳ್ಕೊಬಿಡಿ. ಅಲ್ಲ ನೀವು ಆ ಕೆಲಸ ಮಾಡಿದ್ರಲ್ಲ, ನೀವು ಎರಡು ಮಕ್ಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಹೆಂಗೆ ಹೋಗಕ್ಕೆ ಮನ್ಸ್ಬತ್ತಕ್ಕ ನಿಮಗೆ? ಈ ಥರ ಅಂತೀನಿ ಅಂತ ಬೇಜ ತಿಳ್ಕೊಬಿಡಿ. ಹೆಂಗಾರು ಮನ್ಸ್ಬತ್ತು ನಿಮಗೆ. ಏನು ಮಾಡೋದಕ್ಕ ಎಲ್ಲರ ಕೈಲಿ ಹಿಂಗೆ ಮಾತು ಕೇಳಬೇಕಾಗಿತ್ತಲ್ಲ. ನಾನು ಹಣೆ ಬರ್ಕಿದ್ದೆ ಅದಕ್ಕೆ ಆಯಿತು. ಏನು ಮಾಡೋಕ್ಕದ್ದು ಹೇಳಿ, ಏನು ಮಾಡೋಕ್ಕದ್ದು ಅಂದರೆ ತಪ್ಪ ಹೆಜ್ಜೆ ಹಾಕೋಕ್ಕಿಂತ ಮುಂಚೆಗೆ 1000 ಸತಿ ಯೋಚನೆ ಮಾಡಬೇಕು. 1000 ಸತಿ ಯೋಚನೆ ಮಾಡಿದ್ರೆ ಹಿಂಗೆ ಆಗೋದು. ಸಾಯವತ್ನಲ್ಲಿ ನೆಮ್ಮದಿಯಾಗಿ ಸಾಯಂಗಿಲ್ಲ. ಇದು ತಿಳ್ಕೊಬಿಡಿ. ಹಿಂಗೆಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ನಿಜವಾಗ್ಲೂ ನೀವು ಇಲ್ಲಿ ಬಂದಿರೋದಕ್ಕೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಷ್ಟು ಕೆಟ್ಟಾಗಿ ಮಾತಾಡ್ತಾರೆ ಗೊತ್ತಾ? ನಿಮ್ಮ ಮಗನಿಗೆ ಮಾನ ಮರೋದಿಲ್ವ? ಅವಳನ್ನ ಕರ್ಕೊಬಂದು ಯಾಕೆ ಮನೇಲಿ ಇಸ್ಕೊಂಡಿದ್ದಾನು ಅಂತವೆ. ಈ ನನ್ನ ಮಗನಿಗೆ ಮಾನ ಮರೋದಿನೋದು ಏನಾದ್ರು ಇದ್ದಿದ್ರೆ ಕರ್ಕೊಬಂದು ಇಸ್ಕೊತಿತ್ತಿಲ್ಲ. ಅವನು ಯಾವುದೂ ಇಲ್ಲದಕ್ಕೆ ಕರ್ಕೊಬಂದು ಇಸ್ಕೊಂಡಿರೋದು ಇವನು. ನೋಡಿಯಕ್ಕ ಬೇಜ ತಿಳ್ಕೊಬೇಡಿ. ನಾನೇನು ಬರಬೇಕು ಅಂತ ಏನು ಕುಸ್ಕುಸಿಂದ ಬರ್ನಿಲ್ಲ. ನನ್ನ ಮಗಳೇ ಬರುವಂತ ಮಾಡ್ಕೊಂಡು ಕರ್ಕೊಬಂದು ಹುಷಾರಿಲ್ವಲ್ಲ ತೋರ್ಸಕ್ಕೆ ಅಂದ್ಬಿಟ್ಟು. ಅಷ್ಟು ಬಿಟ್ರೆ ಏನು ನಾನೇನು ಜಾಸ್ತಿ ದಿವಸ ಇರ್ತೀನ? ನಿಮ್ಮನ್ನ ಇರಬೇಡಿ ಅಂತ ಅಂದಿದ್ದಲ್ಲ ಕನಕ. ನಮ್ಮ ಅಕ್ಕಪಕ್ಕದ ಮನೆಯವ್ರು ಮಾತಾಡ್ತಾರೆ ಅಂತ ಅಂದಿದ್ದು. ನಿಮ್ಮನ್ನ ಹೊಂಟೋಗಿ ಅಂತ ನಾನು ಹೇಳಿದ್ನ, ಇರಬೇಡಿ ಹೊಂಟೋಗ್ಬಿಡಿ ನೀವು ಅಂತ ಹೇಳಿದ್ನ. ಹೇಳಿ ಯಾವುದೇ ಕಾರಣಕ್ಕೂ ನಾನು ಹಂಗೆ ಅನ್ನಕ್ಕಿಲ್ಲ. ನಾನು ತಿಳ್ಕೊಬಿಡಿ, ಹೊಂಟೋಗ್ಬಿಡಿ ಇರಬೇಡಿ ಅಂತ ನಾನೇನು ಹೇಳಕ್ಕೆ ಬಂದಿಲ್ಲ. ಅಕ್ಕಪಕ್ಕದವ್ರು ಹಿಂಗೆ ಆಡ್ಕತ್ತ ನನ್ನ ಅಂತ ಅಂದಿದ್ದು. ನಾನು ಏನು ಬೇಡಕ್ಕದ್ದು ಬಿಡಕ್ಕ ಎಲ್ಲ ನಮ್ಮ ಹಣೆ ಮರ ಮಾಡೋದು ಹಣೆ ಬರವ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿತ್ತು. ಹಣೆ ಬರ ಬಂದು ನಾವು ಮಾಡ್ಬಿಡೋದು. ಕೊನೆಗೆ ಹಣೆ ಬರದ ಮೇಲೆ ಕಿತ್ತಾಕ್ಬಿಡೋದು. ಏನು ಜನಗಳು ಏನೋ ಕಣಕನಪ್ಪ. ತು ಏನ್ರಿ ಆಯ್ತೇನೆ ಊಟ? ಯಾರು ಊಟ ಹಾಕಿದಾರೆ ಇಲ್ಲಿ? ಯಾರಿದ್ದಾರೆ ಊಟ ಹಾಕಕ್ಕೆ ನಮ್ಗೆ ಇಲ್ಲಿ? ಯಾಕೆ ನೀನು ಸೊಸೆ ಹೋದ್ಲು? ರೂಮಿಗೆ ಸೇರ್ಕೊಂಡು ಕೂತಾಳೆ. ಅದೇನೋ ಮೀಟಿಂಗಲ್ಲಿ ಇದ್ದಾಳಂತೆ. ಉಂಡ್ರ ತಿಂದ್ರ ಏನು ಎದಳಿ ಊಟ ಮಾಡಿ ಅಂತ ಒಂದು ಮಾತಿಲ್ಲ. ನಂಗೆ ಜೀವಕ್ಕಾಗದ್ರೆ ಇಷ್ಟ ಕಂಟು ಮನೆಗಿವ್ನಿ. ಇಷ್ಟ ಕಂಟ್ಲುವೆ ಮನೆಗಿದ್ರು ಒಂದು ಎದಳಿ ಒಂದು ಲೋಟ ಕಾಫಿ ಕುಡೀರಿ ಅನ್ನೋ ಗೊತ್ತಿಲ್ಲ. ನಾನು ಪಾಡಿದ ಮೇಲೆ ಮನೆಗಿದೆ ಎದ್ದಿಗೆ ಬಂದೆ. ಈಗ ಅವಳು ಅಲ್ಲಿಗೆ ಹೋಗೋ ರೂಮಲ್ಲಿ ಅವಳೆ ಊಟ ಮಾಡಿ ಅಂತ ಹೋಗಂತವ್ರೆ. ನಮ್ಮ ಮನೆ ಬರ ನೋಡು ಸೊಸೆ ತಂದ್ಬಿಟ್ಟು ಹೊಚ್ಕಟ್ಟಾಗಿ ಮಾಡಿಸ್ಕೊಂಡು ಉಣ್ಕೊಂಡಿರೋ ಅಂತ ಯೋಗ ತಂದಿಲ್ವಲ್ಲ. ಈ ನನ್ನ ಮಗನ ಎತ್ತದಾಗಲೇ ಹೋಯ್ತು ಹೋಗೋದ್ರ ಬತ್ತುಕತ್ ನಮಗೆ. ಇದೆ ಮಗ ಅಂತ ಈಗ ಅನ್ಬೋಸ್ತಾ ಕುಂತೀನಿ ಕಣಪ್ಪ, ಅನ್ಬೋಸ್ತಾ ಕುಂತೀನಿ. ಅವತ್ತು ನೀನು ಪುಣ್ಯಾತ್ಮ ಹೇಳ್ದೆ ಬೇಡ ಕಣಮಿ ಬೇಡ, ಯಾವುದೇ ಕಾರಣಕ್ಕೆ ಹೋಗ್ಬೇಡ ನೀನು, ಅವರೆಲ್ಲರೂ ಓದಿ ಅಂತವ. ನನ್ನ ಮಾತಾ ಕೇಳಿ ನಿನ್ನ ಮಾತಾ ನಾನು ಕೇಳ್ದವ್ರಿಗೆ ಇವತ್ತು ಸರಿಯಾಗಿ ಆಯ್ತದೆ. ಎಲ್ಲರೂ ಬುದ್ಧಿ ಕಲ್ಸೋರೆ ಆಗೋರು ನಮಗೆ. ಹೋಗು ನನಗೆ ಗೊತ್ತು ಸುಮ್ಕಿರು ಹಿಂಗೆ ಆಯ್ತದೆ ಅಂದ್ಬಿಟ್ಟು ಹೋಗ್ಬೇಡ ಅಂತ ಅಂದಲ್ಲಿ ನಾನು ಯಾಕೋದೆ ನೀನು? ಏನೋ ಅಪ್ಪರ ದಿವಸ ಆಗ ನನ್ನ ಮಗನ ಜೊತೆ ಇರಬೇಕು ಅನ್ನೋ ನನಗೆ ಸೇರಿಕೆ ಮರೆಯ. ಯಾರ್ಯಾರೋ ಬಂದಿರ್ತಾರೆ. ನನ್ನ ಮನೇಲಿ ನಾನಿರಂಗಿಲ್ವಾ? ನನ್ನ ಮಗನ ಮನೇಲಿ ನಾನಿರಂಗಿಲ್ವಾ ಹೇಳು? ಯಾರ್ಯಾರಿಗೂ ಜಾಗದಲ್ಲಿ ನನಗೆ ಜಾಗ ಇಲ್ವಾ? ಇರಲಿ ಬವ್ವ, ಅವರೇ ತಾನೇ ಎಲ್ಲ ನನ್ನ ಸೌಕರ್ಯ ನೋಡಿರೋದು ಆಗ್ಲಿಂದನೂ ಅವರೇ ಇರಲಿ ಬಾ. ಅಲ್ಲ ಅದೇ ಊಟ ಮಾಡಿ ಇಕ್ಕೊಂಡು ನನಗೆ ಹಿಂಗೆ ಕೆಲಸ ಅಂತ ಹೇಳೋಳ. ಇವಳು ಕೆಲಸ ಮಾಡಿ ದುಡ್ದು ಸಾಕಬೇಕು ಅಂತ ನಾವು ಹೇಳಿದವ. ಸರಿಯಾದ ಪುಣ್ಯದ ಕಿತ್ತಿಕನ ಹಾಕು. ಹಂಗಾಗಿರುತ್ತಾನೆ ನನ್ನ ಮಗನ ತಲೆಗೆಡಿಸಿ ಓಡೋಗಿದ್ದು ಕರ್ಕೊಂಡು. ಈ ಬಡ್ಡೆ ಇದನ್ಗೆ ಅವಳಿಗೆಲ್ಲ ಕಂಡೋರ್ ಮನೆ ಮಗಳಿಗೆಲ್ಲ ಹೇಳೋದು ನಮ್ಮ ಮನೆ ಮಕ್ಳಿಗೆ ಹೇಳ್ಬೇಕು. ಬಡ್ಡೆ ಇವನು ಯಾವಾಗ ಬುದ್ಧಿ ಕಲ್ತಿದ್ರೆ ಅವಳು ಯಾಕೆ ಗೊತ್ತಿದ್ಲು? ಅವಳು ಯಾಕೆ ಬತ್ತಿದ್ಲು ಹೇಳು? ಬಗೆಯಿಂದ ಹೇಳ್ದೆ ಅವ್ರು ಸರಿಲ್ಲ ಓಡೋಗಳೇ. ಈಗ ಅವರು ಮಕ್ಳಿಗೂ ಅದೇ ಬುದ್ಧಿ ಬರೋದು. ಸುಮ್ಮನಿರ್ಲ ಒಳ್ಳೆ ಮಾತಲ್ಲಿ ಇರಲ್ಲ ನೀನು ಅಂತ ನಾನು ಅಷ್ಟು ಬಗ್ಗೆ ಅಂತ ಹೇಳಿದ್ರು. ಬಡ್ಡೆ ನನ್ನ ಮಾತು ಕೇಳಲಿಲ್ಲ. ಇವತ್ತು ತಂದು ಮದುವೆ ಮಾಡ್ಕೊಬಿಟ್ಟು ಅವ್ರವ್ರು ಇಷ್ಟ ಬಂದಂಗೆ ಅವ್ರು ಇದ್ಬಿಟ್ರೆ ನಮ್ಮ ನಿಗವಣೆ ಯಾರು ನೋಡೋರು? ಇನ್ನೊಬ್ಬ ಮಗಳಿದ್ದಳು ನೋಡ್ತಾಳೆ ಕನೋ ಅನ್ನಂಗಿದ್ದದ. ಇನ್ನೊಬ್ಬ ಯಾರು ಇದ್ದಿದ್ರೆ ಮಗಳು ಇವನ್ನ ಯಾರು ದಮ್ಮಯ್ಯ ಅಂತಿದ್ದವರು. ದಮ್ಮಯ್ಯ ಅಂತಾರೆ ಅಂದ್ಬಿಟ್ಟು ಹಿಂಗೆ ಆಡೋರೇನೋ. ಮಾಡಿಸ್ಕೊ ಉಣ್ಣಮಿ ಅವಳೇನು ಕೆಲಸ ಮಾಡೋದು ಬೇಕಾಗಿಲ್ಲ, ಎದ್ದು ತಂದು ಹಾಕೋದು ಬೇಕಾಗಿಲ್ಲ. ಮಾಡಿಸ್ಕೊ ಉಣ್ಣೋದೇ ಕಂದ್ಬಿಡಪ್ಪ, ಮಾಡಿಸ್ಕೊ ಉಣ್ಣೋದೇ ಕಂದ್ಬಿಡು. ಇರ್ತಾವು ಮಾಡಿಸ್ಕೊ ಉಣ್ಕೊಂಡಿರೋದೇ. ಅಯ್ಯೋ ಏನು ಹಣೆ ಬರ ತಂದಿದ್ದಾವೋ ಏನೋ ಹಾಳಾದ ಹಣೆ ಬರ್ವೆ. ತು ಯಾಕೆ ಕುಡಿದ್ರೆ ಹೊಡ್ಕೋಬೇಕು ನಮ್ಮ ಹಣೆ ಬರಕ್ಕೆ. ಮತ್ತು ಹಣೆ ಬರುವ ಯಾವ ಕರಮ್ ಗೇಡಿಗಳಿಗೂ ಬೇಡ ಇಂಥ ಹಣೆ ಬರ. ಸರಿ ಆಯಿತು ಇರು, ಇನ್ನೇನು ಮಾಡಿ ನಮ್ಮ ಮನೆ ಬರ ಇರು ಮಾಡ್ತೀನಿ. ಹೊಲ್ತಕ್ಕೆ ಬಂದಿದೆ. ಊಟ ಮಾಡಿದ್ರಾ? ಮಾಡಿದೆ. ಪುಳಿಯೋಗರೆ ಗೊಜ್ಜಿತ್ತಲ್ಲ ಅನ್ನ ಮಾಡ್ಕೊಂಡು ಉಂಡೆ. ಸರಿ ಆಯಿತು. ಯಾವಾಗ ಬಂದಿಯೇ? ಬರೋಕ್ಕಿಲ್ಲ ಇಲ್ಲೇ ಇರ್ತೀನಿ. ಏನು ಮಾಡಕ್ಕೆ ಬರಾನಿ? ನಾನು ಬರೋಕ್ಕಿಲ್ಲ, ನಾನು ಇಲ್ಲೇ ಇರೋದೇ. ಬಂದರೆ ಅವನು ಜೊತೆಗೆ ಬರಲಿ, ಬರ್ತೀನಿ ಅಲ್ಲಿಗೆ. ಇಲ್ಲಾಂದ್ರೆ ಅವ್ರು ಬರೋ ಗಂಟೆ ಇಲ್ಲೇ ಇರ್ತೀನಿ ಕಣ್ಮರೆಯ. ಇರು ತಲೆಗೆಡ್ಸ್ಕೊಬೇಡ ಇರು. ನಿನ್ನ ಯಾರು ಇಲ್ಲಿ ಬಾ ಅಂತಿದ್ದಾರು? ಬರೋಕ್ಕಿಲ್ಲ ಕರೆದ್ರು ನೀನು, ನಾನು ಇಲ್ಲೇ ಇರೋದೇ. ಸರಿ ಆಯಿತು ಬಿಡು.
ಅಮ್ಮ ಊಟ ಮಾಡ್ದಾ? ಯಾರು ಇಕ್ಕಿರೋರು ಯಾರು ಇಕ್ಕಿದಾರು ಊಟ ಬಾ ಅಡುಗೆ ಮಾಡಿಲ್ವಮ್ಮ? ಅಡುಗೆ ಮಾಡಿಬಿಟ್ರೆ ಊಟ ಮಾಡಿ ಬುಡಿ ಅಂತ ಏನಾದ್ರು ಹೇಳಿದ ನೀನು ಇರ್ತಿ. ಅಯ್ಯೋ ಮಗ ಸರತು ಅವಳು ಅದೇನೋ ಮೀಟಿಂಗ್ ಅದೇ 9:30 ಅಂದ್ಬಿಟ್ಟು ರೂಮ್ಗೆ ಹೋದ್ಲು ಕಣಪ್ಪ. ಇವ್ರನ್ನ ಎದ್ದಿತ್ತಿಲ್ವಲ್ಲ ಅಂದ್ಬಿಟ್ಟು ಎದ್ಮೇಲೆ ಇಕ್ಕಸ್ಕ ಊಟ ಮಾಡಿ ಅವು 7 ಅತ್ತೆಗೆ ಊಟ ಮಾಡ್ಲಿಕ್ಕೊಂಡು ಅಂದ್ಬಿಟ್ಟು ಹೇಳು. ಹಂಗಂದ್ರೆ ಇವರು ಬೇಜಾರು ಮಾಡ್ಕೊತಾವ್ರೆ. ಅಲ್ಲ ನನ್ನ ಮಗ ನಾನು ಕೇಳ್ತೀರಿ, ನಾನು ಉತ್ತರ ಕೂಡ ಗೊತ್ತಿಲ್ವಾ? ನೀವೇ ಹೇಳ್ಕೊಡ್ಬೇಕಾ? ಪರವಾಗಿಲ್ಲ, ನೀವು ಸುಮಾರಾಗಿದ್ದೀರಿ. ಓ ಯಾಕಮ್ಮ ಅತ್ತೆ ಮೇಲೆ ಗಿಂಜಡಿಯ ನೀನು? ಪರವಾಗಿಲ್ಲ ಕಲ. ಅಲ್ಲ ಪರವಾಗಿಲ್ಲ, ನೀನು ಸುಮಾರಾಗಿದ್ದೀಯೇ. ನಿಮ್ಮ ಅತ್ತೆ ಮೇಲೆ ಗಿಂಜಾಡ್ಬಿಡ್ದು, ನನಗೆ ಬೇಡ ಅವರೆಲ್ಲ ಸೇರ್ಕೊಂಡು ಗಿಂಜಾಡ್ಬೋದು ಅಲ್ವಾ? ನೀನು ಪರವಾಗಿಲ್ಲ, ನಿಮ್ಮಂಥ ಮಕ್ಕಳನ್ನೇ 3 ಜನ ಎತ್ಕೋಬೇಕಲ್ಲ. ಸುಮ್ಮನಿರಮ್ಮ ಅವಳೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅವಳೆ ನೀನು ಆಡ್ಬೇಡ. ನೀನು ಈಗ ಏನಾಗಬಾರ್ದಾಯ್ತು ಅಂತ ಹಿಂಗೆ ಆಡ್ತಾ ಇದ್ದೀನಿ. ನೀನು ಮೀಟಿಂಗಲ್ಲಿ ಅವಳೆ ತಾನೇ ಊಟ ಮಾಡಬೇಕು ನೀನೇ ಬರ್ಬೋದದೆ ನನಗೆ ಊಟ ಮಾಡಕ್ಕೆ ಇಕ್ಕೊಂಡು ಈಗ ಸೊಸೆ ತಂದಿರೋದು ಎಕ್ಲ ಇಕ್ಕಿಸ್ಕೊಂಡು ಉಣ್ಬೇಕು, 4 ದಿವಸ ಅವ್ರ ಕೈಲಿ ಅಡುಗೆ ಮಾಡ್ಸ್ಕೊಂಡು ಉಣ್ಬೇಕು ಅನ್ನೋದು ನಮ್ಗೆ ಸೇರಿಕಿವಿಲ್ಲ. ಮದುವೆ ತಾವಿಂದನೂ ನಿಮ್ಮ ಬಿದ್ದೇವ್ರು ನಾಟಕ ಆಗೋಯ್ತಾರೆ. ಒಂದು ದಿವಸ ಅಡುಗೆ ಮಾಡಿ ಕೊಡ್ತಾಳೆ ಇಕ್ಕಿದಳು ಅವಳು ನನ್ನ ಅತ್ತೆ ಅಂದ್ಬಿಟ್ಟು ಪ್ರೀತಿಯಿಂದವ ನಮ್ಗೆ ಸೇರಿಕಿಲ್ವಲ್ಲ. ಯಾವ ಕಾಲದಲ್ಲಿ ಇದೆಯಮ್ಮ ನೀನು? ಯಾವ ಕಾಲದಲ್ಲಿ ಇದೆಯಾ ನೀನು? ನೀನು ಸರಿ ಬಿಡೋಳೆ ಚೆನ್ನಾಗಿ ಆಡ್ತಾ ಇದ್ದೀನಿ ನೀನು. ಏನು ಎಷ್ಟು ಯಾವ ಕಾಲದಲ್ಲಿ ಇದೆಯೋ ಕಾಣಪ್ಪ. ಏನು ಯಾವ ಕಾಲದಲ್ಲಿ ಇದ್ದಾರು? ಏನು ಯಾವ ಕಾಲದಲ್ಲಿ ಇದ್ದಾರಲ್ಲ? ಯಾವ ಕಾಲದಲ್ಲಿ ಇದ್ದರು? ಈ ಕಾಲದಲ್ಲಿ ಇರೋದಕ್ಕೆ ಕಣಪ್ಪ ಹೇಳ್ತಿರೋದು ನಾನುವೇ. ಈ ಕಾಲದಲ್ಲಿ ಇರೋದಕ್ಕೆ ಈ ಕಾಲದವ್ರು ಯಾರು ಅತ್ತೆಯರಿಗೆ ಸೊಸೆಯರು ಅಡುಗೆ ಮಾಡಿರ್ತೇನೆ ಇಲ್ಲ, ನೀನು ಇರ್ತೀನಿ. ನೀನು ನಿಂಗೆ ತಲೆ ಮೇಲೆ ಕುಣ್ಸ್ಕೊಂಡೆ ಈ ಥರ ಆಗಿರೋದು. ಅವಳು ಕೆಲಸ ಮಾಡ್ತಾಳಲ್ವ, ಅರ್ಥ ಮಾಡ್ಕೋಬೇಕು ತಾನೆ ನೀನು. ಏನರ ಮನೆ ಹೊತ್ತಾಗಿತ್ತು ಅದು ಏನಾಗ ಆಡ್ತಿರೋ ಕಾಡಪ್ಪ. ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಸ್ವಲ್ಪನಾರು ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿ ಇರ್ಬೇಕು ನಮ್ಮ ಮನ್ಸಂಗೆ. ಏನು ಅವಳೇನು ಕೂತ್ಬಿಟ್ಟಿದ್ದಾಳೆ ಹಂಗಾರೆ? ಅವಳು ಕೂತ್ಕೊಬಿಟ್ಟವಳೆ ಕಣೋ. ನಮ್ಮ ಅಮ್ಮನಿಗೆ ಊಟಕ್ಕೆ ನನಗೆ ಅವಳು ಕೆಲಸ ಮಾಡ್ತಾಳ್ತಾನೆ. ಆವತ್ತಿನ ಕಾಲದಂಗೆಲ್ಲ ಕಣಮ್ಮ. ಇವತ್ತಿನ ಕಾಲದಲ್ಲಿ 2 ಕೈ ಸೇರಿದ್ರು ಚಪ್ಪಾಳೆ. ಇಬ್ಬರು ಕೆಲಸ ಮಾಡಿದ್ರೆ ಮುಂದಿಗೆ ಜೀವನ ಚೆನ್ನಾಗಿರೋದು. ಅಯ್ಯೋ ಇದೆ ಇನ್ನು ಗೊತ್ತ್ಕೆಟ್ಟೋ ನೀನು ಗೊತ್ತ್ಕೆಟ್ಟೋ ಅಂದ್ಲ ಏನು ಇಲ್ವಲ್ಲ. ನಿಮ್ಮ ಅಪ್ಪ ಏನು ಸಂಪಾದನೆ ಮಾಡ್ಮಡಗಿಲ್ವಲ್ಲ? ಪರವಾಗಿರಕ್ಕಲ್ಲ ಓಡಲ್ಲ ಕೂತ್ಕೊಂತೀನಿ ಅಷ್ಟು ಸಂಪಾದನೆ ಮಾಡ್ದವನೇ ನಿಮ್ಮ ಅಪ್ಪ. ಏನು ಜಾಸ್ತಿ ಆಡ್ಬೇಡ ನೀನು ಓವರಾಗಿ. ಏನು ಎಷ್ಟರ ಮಟ್ಟ ಆಡ್ತಾನೆ ನೋಡಿ, ಎಷ್ಟರ ಮಟ್ಟ ಆಡ್ತಾನೆ ಅಂದ್ಬಿಟ್ಟು. ಅಲ್ಲ ಎಷ್ಟರ ಮಟ್ಟ ಬುದ್ಧಿ ಕಲ್ತಿದ್ದೀನಿ ನೋಡಪ್ಪ. ಪರವಾಗಿಲ್ಲ, ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು. ಅಲ್ಲ ಬುದ್ಧಿ ಇರಬೇಕು ಮನ್ಸೂನ್ಗೆ ಹೊಸಿನಾರಿಯೇ. ಓಹೋ ಏನು ಇವ್ನು ತರೋ ಸಂಬಳನೇ ಬಾಯ್ ಬಿಟ್ಕೊಂಡು ಕಾಯ್ಕೊಂಡು ಕೂತಾರೆ. ತಿಂಗಳ ₹1 ರೂಪಾಯಿನೂ ಬಿಡ್ದಂಗೆ ಎಣಿಸ್ತಾವಲ್ಲ ನಮಗೆ ಸಂಬಳವ. ಅದಕ್ಕೆ ನಿನ್ನೆ ಹೋಗಿತ್ತೆ ಒಂದಿಷ್ಟು ಬೆಂಕಿ ಕಂದರು. ನ್ಯಾಯವಾಗಿ ಬುದ್ಧಿ ಕಲಿ ನೀನು. ನೀನು ಸರಿಯಲ್ಲ ಬುದ್ಧಿ ಕಲ್ತಿರೋನು. ನ್ಯಾಯವಾಗಿ ಬುದ್ಧಿ ಕಲಿಯಪ್ಪ. ನಿನ್ನ ಹಚ್ಕೊಂಡಲ್ಲಿ ಯಾರು ಜೀವನ ಮಾಡ್ತಾರಕ್ಕನ ಹೊಸಿಯಾ? ನೀವು ತಂದು ಕೊಡೋದ್ರಲ್ಲೇ ಮನೆ ನಡೀತಾದೆ. ಅವ ಏನು ರಮೆ ಎಲ್ಲಾದ್ರೂ ತಪ್ಪು ಹುಡುಕ್ತಿರಲ್ಲ ನೀವು. ನೀವು ಸರಿ ಬಿಡಿ, ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ. ಏನು ಯಾವ್ದು ನೋಡು ಬರೀ ಎಲ್ಲದ್ರಲ್ಲೂ ಏನೇನಾರೇ ಇಲ್ದೋದೆಲ್ಲ ಸುಮ್ಮನೆ ತಪ್ಪು ಹುಡ್ಕೋದೆಯಾ. ಸರಿ ಬಿಡವ ನೀನುವೆ ಚೆನ್ನಾಗಿ ಬುದ್ಧಿ ಕಲ್ತಿದ್ಯಾ. ನಾವು ಚೆನ್ನಾಗಿ ಬುದ್ಧಿ ಕಲ್ತಿಲ್ಲ ಕಣಪ್ಪ. ನಾವು ಚೆನ್ನಾಗಿ ಬುದ್ಧಿ ಕಲ್ತಿಲ್ಲ. ಕಲಿಯೋರು ಕಲ್ತವ್ರೆ. ನಾನು ಬಂದಿರೋದಕ್ಕೆ ಬೇರೆಯವ್ರಿಗೆ ನಿನಗೆ ಒಟ್ಟುರಿಕಲ್ಲ, ನಿನಗೆ ಸಹಿ ಸಾಕಾಯ್ತಿಲ್ಲ ನಾನು ಬಂದಿರೋದಕ್ಕೆ. ಇನ್ನು ಬೇರೆಯವ್ರು ಆಡೋದು ಹೆಚ್ಚ. ನೀನೇ ಇಷ್ಟು ಮಟ್ಟ ಆಡ್ತಾ ಕುಂತಿದ್ದೀಯೇ. ಲೋಪ ನನ್ನ ಮಗನೇ ಹೋಗು. ಉದ್ಧಾರವ ನೀನು ಉದ್ಧಾರದಾಗ ನಾನು ನೋಡ್ಕೊತೀನಿ ನಾನು. ಲೋಪ ನನ್ನ ಮಗನೇ. ಅಲ್ಲ ಎಷ್ಟು ಮಟ್ಟ ಆಡ್ತಾನೆ ನೋಡಿ, ಎಷ್ಟು ಮಟ್ಟ ಆಡ್ತಾನೆ ಅಂತವ. ಪರವಾಗಿಲ್ಲ, ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು. ನೀವು ಹೋಗೈತೆ ಒಂದಿಷ್ಟು ಬೆಂಕಿ ಕಂದರು ಮಾಡ್ಲ ಬಂಗವ. ನೀವೇ ಸರಿ ಅಲ್ಲ ಕತೆ. ಅದೇ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳೋಣ? ನೀವುಗಳು ನಾನಿನ್ನು ಬೇಜಾರು ಮಾಡ್ಕೋಬೇಡಿ. ಎಲ್ಲ ನಾನೇ ಬರೋದ ನಾನೊಬ್ಳು ಸತ್ತೋಗ್ಬಿಟ್ರೆ ಎಲ್ಲ ನೆಮ್ಮದಿ ಆಯ್ತದೆ. ಅದೇ ಬೇಜಾರು ಮಾಡ್ಕೋಬೇಡಿ, ಸುಮ್ಕಿರಿ. ನಿಮ್ದು ಅಮ್ಮ ಅಂತೀನಿ. ನೀವು ಬೇಜಾರು ಮಾಡ್ಕೊಂಡ್ರೆ ನಂಗೆ ಬೇಜಾರಾಯ್ತದೆ. ನೋಡಿ ಅಮ್ಮ ಒಂಥರ ನೋಡಿ ಹಿಂಗೆಲ್ಲ ಮಾತಾಡೋದು ನಿಮಗೆ ಅಂತಿರ್ಗಾರು ಬೇಜಾರಾಯ್ತದೆ. ದಯವಿಟ್ಟು ನಾನು ಏನು ಮಾಡೋಣತ್ತೆ ಪ್ಲೀಸ್ ಸಂಸ್ಬಿಡಿ ನನ್ನ. ಬೇಡ ಕಣಪ್ಪ ಬೇಡ. ನನಗೊಂದು ಮಾತಂದ್ರೆ ಸಿಕ್ಕಲಿ ಅಮ್ಮನಿಗೆ ಇಂತಿರಿಕ ಮಾತಾಡಬೇಡ ಕಣಪ್ಪ. ಅವ್ರು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ, ಇರೋದೆಲ್ಲ ಮಾತಾಡೋದು. ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.